ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೋಟ ಗದ್ದೆಗಳಿಗೆ ಎಂಟ್ರಿ ಕೊಟ್ಟ ವರುಣ ನೇತ್ರಾವತಿಯ ನರ್ತನದಿಂದ ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು. ಖಾಸಗಿ ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ 100% ಮೀಸಲಾತಿ ಫಿಕ್ಸ್ ಆಗುತ್ತಾ? ಪಂಚೆ ಹಾಕೊಂಡು ಮಾಲ್ಗೆ ಬಂದ್ರೆ ತಪ್ಪೇನು? ಪದೇ ಪದೇ ರೈತರಿಗೆ ಯಾಕಿಂತಹ ಅಪಮಾನ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಕ್ಕಿರುವಂತಹ ಸಾಕ್ಷಿಗಳ ಸಂಖ್ಯೆ ಕೇಳಿದ್ರೆ ಶಾಕ್ ಆಗ್ತೀರಾ. ಜೈಲಲ್ಲಿರುವಂತಹ ದರ್ಶನ್ ನೋಡಿದ ಮಗ ಅಪ್ಪನಿಗೆ ಹೇಳಿದ್ದೇನು? ನೈಸ್ ಟೋಲ್ ದರ ಹೆಚ್ಚಳ ಪ್ರಯಾಣಿಕರಿಗೆ ಬೀಳುತ್ತಾ ಬರೆ? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯ ಕೊಂಚ ಬಿಡುವು ನೀಡಿದ್ದಾನೆ. ಪಶ್ಚಿಮ ಘಟ್ಟದಲ್ಲಿ ಮಳೆ ಬಿಟ್ಟು ಬಿಟ್ಟು ಸುರಿತಾ ಇದ್ದು ಘಟ್ಟ ಪ್ರದೇಶದಿಂದ ಭಾರೀ ಪ್ರಮಾಣದ ಮಳೆ ನೀರು ಹರಿದು ಬರ್ತಿದೆ. ಜಿಲ್ಲೆಯ ಜೀವನದಿಗಳ ಮೂಲಕ ನೀರು ಸಮುದ್ರಕ್ಕೆ ಸೇರ್ತಿದೆ. ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ನದಿ ತೀರದ ಪ್ರದೇಶಗಳಿಗೆ ನೀರು ನುಗ್ಗಿದೆ. ಮಂಗಳೂರು ಹೊರವಲಯದ ಅಡ್ಯಾರ್ ಪಾವೂರು ಬಳಿಯ ಕೆಲ ತಗ್ಗು ಪ್ರದೇಶದ ಕೃಷಿ ಭೂಮಿಗೆ ನೀರು ನುಗ್ಗಿದೆ. ಅಡಿಕೆ ತೆಂಗು ತೋಟಗಳಿಗೆ ನೀರು ಲಗ್ಗೆ ಇಟ್ಟಿದೆ. ಪಾವೂರು ಬಳಿ ನೇತ್ರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟು ತುಂಬಿರೋದ್ರಿಂದ ಎಲ್ಲಾ 36 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ನೇತ್ರಾವತಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ನೇತ್ರಾವತಿ ನದಿ ಪಾತ್ರದ ಜನರಿಗೂ ಎಚ್ಚರಿಕೆ ನೀಡಲಾಗಿದೆ. ಇತ್ತ ಚಿಕ್ಕಮಗಳೂರಿನಲ್ಲಿ ಮತ್ತೆ ಮಳೆ ಅವಾಂತರ ಮುಂದುವರೆದಿದ್ದು ಕೊಪ್ಪ ತಾಲೂಕಿನ ಜಯಪುರ ಸಮೀಪದ ಹತ್ತಿನಗದ್ದೆ ಗ್ರಾಮದ 2 ಕಡೆ ಭೂಕುಸಿತವಾಗಿದೆ. ಹತ್ತಿನಗದ್ದೆಯ ಸಚಿನ್ ಗೌಡ ಎಂಬುವರ ಮನೆ ಹಿಂದೆ ಈ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಇದೇ ರೀತಿ ಮಳೆ ಹೆಚ್ಚಾದರೆ ಮತ್ತಷ್ಟು ಧರೆ ಕುಸಿಯುವ ಭೀತಿ ಎದುರಾಗಿದೆ. ರಾಜ್ಯದ ಖಾಸಗಿ ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕೈಗಾರಿಕೆಗಳಲ್ಲಿ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳಿಗೆ 100% ಕನ್ನಡಿಗರ ನೇಮಕಾತಿಯನ್ನು ಕಡ್ಡಾಯಗೊಳಿಸುವ ವಿಧೇಯಕಕ್ಕೆ ಸಚಿವ ಸಂಪುಟ ಸಭೆಯು ಒಪ್ಪಿಗೆ ನೀಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕೆಗಳು ಮತ್ತು ಇತರೆ ಸಂಸ್ಥೆಗಳಲ್ಲಿ ಸ್ಥಳೀಯ ಅಭ್ಯರ್ಥಿಗಳ ಉದ್ಯೋಗ ಮಸೂದೆ 2024 ಈ ಮಸೂದೆಗೆ ಶುಕ್ರವಾರ ಅಥವಾ ಸೋಮವಾರ ಸರ್ಕಾರದಿಂದ ವಿಧೇಯಕ ಮಂಡನೆ ಸಾಧ್ಯತೆ ಇದೆ. ಉತ್ತರ ಭಾರತದವರೇ ಹೆಚ್ಚಾಗಿ ಉದ್ಯೋಗ ಗಿಟ್ಟಿಸಿಕೊಳ್ಳುತ್ತಿರುವ ಕಾರಣ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದವರಿಗೆ ಸಿ ಡಿ ಗ್ರೇಡ್ನ 100% ಉದ್ಯೋಗ ನೀಡಲು ಸರ್ಕಾರ ಮುಂದಾಗಿದೆ. ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಸೃಷ್ಟಿಸಲಾಗಿದ್ದು ರಾಜ್ಯದ ಎಲ್ಲ ಕೈಗಾರಿಕೆಗಳಲ್ಲಿ ಆಡಳಿತಾತ್ಮಕ ಹುದ್ದೆಗೆ 50%, ಆಡಳಿತೇತರ ಹುದ್ದೆಗೆ 75% ಕನ್ನಡಿಗರನ್ನ ನೇಮಿಸಿಕೊಳ್ಳುವ ವಿಧೇಯಕ ಇದಾಗಿದೆ. ಈ ನಿಯಮ ಉಲ್ಲಂಘಿಸಿದರೆ ಗರಿಷ್ಠ 25,000ವರೆಗೂ ದಂಡ ವಿಧಿಸಬಹುದಾಗಿದೆ. ಉದ್ಯೋಗ ಪಡೆಯುವ ಕನ್ನಡಿಗರು ಕರ್ನಾಟಕದಲ್ಲಿ ಹುಟ್ಟಿರಬೇಕು, ಕರ್ನಾಟಕದಲ್ಲಿ 15 ವರ್ಷ ವಾಸ ಇರಬೇಕು, ಕನ್ನಡ ಓದಲು ಬರೆಯಲು ಮಾತನಾಡಲು ಬರಬೇಕು, ನೋಡಲ್ ಏಜೆನ್ಸಿ ನಡೆಸುವ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಎಂಬ ಮಾನದಂಡಗಳನ್ನು ವಿಧಿಸಲಾಗಿದೆ. ಕನ್ನಡಿಗರು ಕನ್ನಡದ ನೆಲದಲ್ಲಿ ಉದ್ಯೋಗ ವಂಚಿತರಾಗುವುದನ್ನು ತಪ್ಪಿಸಿ ತಾಯ್ನಾಡಿನಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂಬುದು ನಮ್ಮ ಸರ್ಕಾರದ ಆಶಯ. ನಮ್ಮದು ಕನ್ನಡ ಪರವಾದ ಸರ್ಕಾರ. ಕನ್ನಡಿಗರ ಹಿತ ಕಾಯುವುದು ನಮ್ಮ ಆದ್ಯತೆಯಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರು ಬೆಳೆದಂತೆಲ್ಲ ರೈತರು ಶ್ರಮಿಕರ ಬಗ್ಗೆ ಅದೆಂಥದ್ದು ಅಸಡ್ಡೆಯನ್ನ ಬೆಳೆಸ್ಕೊಂಡ್ಬಿಟ್ಟಿದೆ. ನಮ್ಮ ಮೆಟ್ರೋ ಬಳಿಕ ಪ್ರತಿಷ್ಠಿತ ಮಾಲ್ನಲ್ಲಿ ಪಂಚೆಯುಟ್ಟು ಬಂದ ರೈತನಿಗೆ ಅಪಮಾನಿಸಿದ ಅಮಾನವೀಯ ಘಟನೆ ನಡೆದಿದೆ. ಬೆಂಗಳೂರು ತೋರಿಸ್ಕೊಂಡು ಸುತ್ತಾಡಿಸ್ಕೊಂಡು ಹೋಗೋಣ ಅಂತ ಅಪ್ಪ ಅಮ್ಮನನ್ನ ಕರೆತಂದಿದ್ದ ಮಗನಿಗೆ ಜಿಟಿ ಮಾಲ್ ಸಿಬ್ಬಂದಿ ಶಾಕ್ ಕೊಟ್ಟಿದ್ದಾರೆ. ಹಾವೇರಿ ಮೂಲದ ರೈತ ಫಕೀರಪ್ಪ ಪಂಚೆ ಉಟ್ಟು ಬಂದಿದ್ದಕ್ಕೆ ಮಾಲ್ನ ಸೆಕ್ಯೂರಿಟಿ ಗಾರ್ಡ್ ಪ್ರವೇಶ ನಿರಾಕರಿಸಿದ್ದಾರೆ. ಕಾರಣ ಕೇಳಿದರೆ ಮೊಣಕಾಲಿನವರೆಗೆ ಪಂಚೆ ಉಟ್ಕೊಂಡು ಬಂದಿದ್ದಾರೆ, ಒಳಗೆ ಬಿಡಲ್ಲ ಅಂತ ಉದ್ದಟತನ ತೋರಿದ್ದಾನೆ. ಭಾರೀ ವಿರೋಧದ ಬಳಿಕ ಸೆಕ್ಯೂರಿಟಿ ಗಾರ್ಡ್ ಕ್ಷಮೆ ಕೇಳಿದ್ದಾನೆ. ಉದ್ದೇಶಪೂರ್ವಕವಾಗಿ ನಾನು ರೈತನನ್ನ ತಡೆದಿಲ್ಲ, ನಿನ್ನೆ ಮಧ್ಯಾಹ್ನವೂ ವ್ಯಕ್ತಿಯೊಬ್ಬ ಲುಂಗಿ ಉಟ್ಟು ಬಂದಿದ್ದ, ಮ್ಯಾನೇಜ್ಮೆಂಟ್ಗೆ ತಿಳಿಸೋದಕ್ಕೆ ಆತನನ್ನು ತಡೆಯಲಾಗಿತ್ತು ಎಂದಿದ್ದಾನೆ. ಮಾಲ್ ಆಡಳಿತ ಮಂಡಳಿಯು ಕ್ಷಮೆ ಕೋರಿದ್ದಾರೆ. ರೈತನನ್ನ ತಡೆದು ಅವಮಾನಿಸಿದ ಸೆಕ್ಯೂರಿಟಿ ಗಾರ್ಡ್ ಅರುಣ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ. ಅವ್ರ ಲುಂಗಿಯಲ್ಲಿ ಬಂದಾಗ ಅವ್ರು ಫಸ್ಟ್ ಫ್ಲೋರಲ್ಲಿ ಆ ಲುಂಗಿನ ತುಂಬ ಮಡಚಿ ನಿಂತ್ಕೊಂಡಿದ್ರು. ಅದರಿಂದ ಬರ್ತ್ಡೇ ಪಾರ್ಟಿ ಅವರಿಗೆ ತುಂಬ ಇರಿಟೇಟ್ ಆಯಿತು. ಆವಾಗ ನಮ್ಮ ಮ್ಯಾನೇಜ್ಮೆಂಟ್ ಅವರಿಗೆ ಒಂದು ಕಂಪ್ಲೇಂಟ್ ಹಾಕಿದ್ರು. ಆಮೇಲೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ನಮ್ಮನ್ನು ಕಳಿಸಿ ಅವ್ರನ್ನ ಇದು ಮಾಡೋಕ್ಕೆ ಹೇಳಿದರು. ರೈತನಿಗೆ ಅಪಮಾನಿಸಿದ ಜಿಟಿ ಮಾಲ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು, ರೈತ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಪಂಚೆ ಶಲ್ಯ ತೊಟ್ಟು ಬಂದ ಕಾರ್ಯಕರ್ತರು ಮಾಲ್ ಬಳಿ ಪ್ರತಿಭಟನೆ ನಡೆಸಿದರು. ಮಾಲ್ ವಿರುದ್ಧ ಧಿಕ್ಕಾರ ಕೂಗಿ ಆಡಳಿತ ಮಂಡಳಿ ಕ್ಷಮೆ ಕೋರುವಂತೆ ಪಟ್ಟು ಹಿಡಿದರು. ಮಾಲ್ ಬಳಿ ಕೆಎಸ್ಆರ್ಪಿ ತುಕಡಿ ನಿಯೋಜಿಸಲಾಯಿತು. ಕಾರ್ಯಕರ್ತರು ಮಾಲ್ಗೆ ನುಗ್ಗದಂತೆ ಮಾಲ್ ಮುಂಭಾಗದಲ್ಲೇ ಪೊಲೀಸರು ಸುತ್ತುವರೆದು ತಡೆದರು. ಇದೇ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಬಂದ ರೈತ ಫಕೀರಪ್ಪನನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಮಾಲ್ ಆಡಳಿತ ಮಂಡಳಿ ಕೊನೆಗೂ ರೈತ ಫಕೀರಪ್ಪ ಬಳಿ ಕ್ಷಮೆ ಯಾಚಿಸಿದರು. ಇನ್ನು ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಕೂಡ ಘಟನೆಯನ್ನ ಖಂಡಿಸಿ ಮಾಲ್ ವಿರುದ್ಧ ಕಿಡಿಕಾರಿದ್ದಾರೆ. ಮಾಲ್ ಸಂಸ್ಕೃತಿ ದೇಶದ ಬೆನ್ನೆಲುಬಾದ ರೈತನನ್ನೇ ಅಪಮಾನಿಸಿದೆ. ಜಿಟಿ ಮಾಲ್ ಸಿಬ್ಬಂದಿಯ ವರ್ತನೆ ತಲೆ ತಗ್ಗಿಸುವ ವಿಚಾರ. ಕೂಡಲೇ ಪೊಲೀಸರು ಮಾಲ್ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಪಂಚೆ ಉಟ್ಟ ರೈತನನ್ನೇ ಒಳಕ್ಕೆ ಬಿಡಲ್ಲ ಅಂತಂದ್ರೆ ನಾವು ಅರೆಬೆತ್ತಲೆಯಾಗಿ ಮಾಲ್ಗೆ ನುಗ್ಗುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ.
ಪಂಜಿ ಉಟ್ಕೊಂಡವ್ರಿಗೆ ಒಳಗೆ ಬಿಡಕ ಇಲ್ಲ, ಒಳಗೆ ಬಿಡಂಗಿಲ್ಲ ಅಂತಂದ್ರೆ ಏನು ಕೇಳಿಲ್ರಿ ಅದನ್ನ ನಾವು ಬಿಡೋದಿಲ್ಲ ಅಂದ್ರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷ್ಯ ಸಿಕ್ಕ ಕೊಲೆ ಪ್ರಕರಣವಾಗುತ್ತಾ? ಯಾಕಂದ್ರೆ ಈ ಪ್ರಕರಣ ಅತಿ ಹೆಚ್ಚು ಸಾಕ್ಷ್ಯ ಸಿಕ್ಕ ಕೇಸ್ಗಳಾದ ನಿತೀಶ್ ಕತಾರ, ಶೀನಾ ಬೋರಾ, ಆರುಷಿ ತಲ್ವಾರ್, ಜೆಸಿಕಾ ಲಾಲ್, ಪ್ರಿಯದರ್ಶಿನಿ ಮಟ್ಟೋ ಹಾಗೂ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣಗಳ ಸಾಲಿಗೆ ಸೇರುವ ಸಾಧ್ಯತೆ ಇದೆ. ನಿತೀಶ್ ಕತಾರ ಪ್ರಕರಣ 567 ಸಾಕ್ಷಿಗಳನ್ನು ಹೊಂದಿತ್ತು. ಸದ್ಯ ದರ್ಶನ್ ಕೊಲೆ ಪ್ರಕರಣದಲ್ಲಿ 180ಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ. 33 ಸಿಸಿಟಿವಿಗಳಿಗೆ ಸಂಬಂಧಪಟ್ಟ ಡಿವಿಆರ್ ಸಂಗ್ರಹವಾಗಿದೆ. 10ಕ್ಕೂ ಹೆಚ್ಚು ಎವಿಡೆನ್ಸ್ ಸಂಗ್ರಹಿಸಲಾಗಿದೆ. 100 ಪುಟಗಳ ಕಾಲ್ ಡೇಟಾ ಸಂಗ್ರಹವಾಗಿದೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸೆನ್ಸೇಷನಲ್ ಮರ್ಡರ್ ಸಾಲಿಗೆ ಸೇರಬಹುದು ಎನ್ನಲಾಗ್ತಾ ಇದೆ. ಜೂನ್ 8ರಂದು ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಕರೆತಂದಿದ್ದ ದರ್ಶನ್ ಗ್ಯಾಂಗ್ ಇನ್ನಿಲ್ಲದ ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿಯನ್ನ ಕೊಂದಿದ್ರು. ತನ್ನ ವಿರುದ್ಧ ಆರೋಪ ಬರದಂತೆ ನಟ ದರ್ಶನ್ ಕಾಸು ಚೆಲ್ಲಿ ಆರೋಪಿಗಳ ಶರಣಾಗತಿಗೆ ಸೂಚಿಸಿದರು. ಈ ಬಳಿಕ ತನಿಖಾಧಿಕಾರಿಗಳಿಗೆ ಪ್ರಕರಣದಲ್ಲಿ ಪ್ರತಿ ಹಂತದಲ್ಲೂ ಸ್ಫೋಟಕ ಮಾಹಿತಿ ಸಿಕ್ಕಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಅಪ್ಪನ ಸ್ಥಿತಿ ಕಂಡು ಮಗ ವಿನೀಶ್ ಕೂಡ ಡಿಸ್ಟರ್ಬ್ ಆಗಿದ್ದಾರೆ. ಜೈಲಿನಲ್ಲಿ ಭೇಟಿ ವೇಳೆ, ಅಪ್ಪ ನಿನ್ನ ಫ್ರೆಂಡ್ಸ್ ಯಾರೂ ಒಳ್ಳೆಯವರಲ್ಲ, ಅವರ ಸಹವಾಸ ಬಿಟ್ಟುಬಿಡು, ಅವರಿಂದಲೇ ನೀನು ಜೈಲು ಸೇರುವಂತಾಯ್ತು ಅಂತ ವಿನೀಶ್ ಭಾವುಕರಾಗಿದ್ದಾರೆ. ನಿನಗೆ ಡ್ರೈವರ್ ಲಕ್ಷ್ಮಣ್ ಒಬ್ಬರೇ ಸಾಕು, ಜೈಲಿಂದ ಬಂದ ಮೇಲೆ ಬೇರೆ ಯಾರ ಫ್ರೆಂಡ್ಶಿಪ್ ಮಾಡಬೇಡ ಅಂತ ಕಿವಿ ಮಾತು ಹೇಳಿದ್ದಾನೆ. ನೀನು ಜೈಲಿನಲ್ಲಿರೋದು ನೋಡೋಕ್ಕಾಗ್ತಾ ಇಲ್ಲ, ನಿನಗೆ ಫೋನ್ ಮಾಡೋದಕ್ಕೂ ಆಗ್ತಾ ಇಲ್ಲ, ನೋಡೋದಕ್ಕೆ ಬರಬೇಕು ಅಂದ್ರೂ 1 ವಾರ ಕಾಯಬೇಕು, ನಾನು ಯಾರ ಜೊತೆ ಕಿತ್ತಾಡ್ಲಿ ಅಪ್ಪ ಅಂತ ತಂದೆ ಬಳಿ ಅಳಲು ಹೇಳಿಕೊಂಡಿದ್ದಾನೆ. ಮಗನ ಪ್ರೀತಿಯ ಮಾತುಗಳನ್ನು ಕೇಳಿ ದರ್ಶನ್ ಕೂಡ ಭಾವುಕರಾಗಿದ್ದರು. ಇನ್ನು ಕುಟುಂಬಸ್ಥರು ದರ್ಶನ್ ಜೈಲಿನಿಂದ ರಿಲೀಸ್ ಆಗಿ ಕಷ್ಟದಿಂದ ಪಾರಾಗಲಿ ಅಂತ ದೇವರ ಮೊರೆ ಹೋಗಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಲವು ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸಿ ಹರಕೆ ಮಾಡಿಕೊಂಡು ಬೇಡಿಕೊಳ್ತಾ ಇದ್ರೆ, ತಾಯಿ ಮೀನಾ, ಸಹೋದರ ದಿನಕರ್ ತೂಗುದೀಪ ಕೂಡ ರಿಲೀಸ್ ಆದ ಬಳಿಕ ದರ್ಶನ್ ಜೊತೆ ಬಂದು ಹರಕೆ ತೀರಿಸೋದಾಗಿ ಕೋರಿಕೊಂಡಿದ್ದಾರಂತೆ. ಕಳೆದ ಬಾರಿ ಭೇಟಿ ವೇಳೆ ವಿಜಯಲಕ್ಷ್ಮಿ ದರ್ಶನ್ಗೆ ಚಾಮುಂಡೇಶ್ವರಿ ಪ್ರಸಾದವನ್ನು ನೀಡಿದ್ರು. ಜುಲೈ 1ರಿಂದ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ನೈಸ್ ಸಂಸ್ಥೆ ನೈಸ್ ರೋಡ್ ಟೋಲ್ ದರ ಹೆಚ್ಚಿಸಿರುವ ಬೆನ್ನಲ್ಲೇ ಬಿಎಂಟಿಸಿ ಪ್ರಯಾಣಿಕರಿಗೆ ದರ ಏರಿಕೆಯ ಬರೆ ತಟ್ಟಿದೆ. ನೈಸ್ ರೋಡ್ ಟೋಲ್ನಲ್ಲಿ ಸಂಚರಿಸುವ ಬಿಎಂಟಿಸಿ ಬಸ್ ದರ ಏರಿಸಲಾಗ್ತಾ ಇದೆ. ಮಾದಾವರ ಟು ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗದ ಟೋಲ್ನಲ್ಲಿ ಸಂಚರಿಸುವ ಬಸ್ಗಳಲ್ಲಿ ಪ್ರಯಾಣ ದರ ಹೆಚ್ಚಿಸಲಾಗುವುದು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ಪ್ರತಿದಿನ ಮಾದಾವರದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ 21 ಬಿಎಂಟಿಸಿ ಬಸ್ಗಳನ್ನು 170 ಟ್ರಿಪ್ಗಳಲ್ಲಿ ಓಡಿಸಲಾಗ್ತಾ ಇದೆ. ಪ್ರಸ್ತುತ ಟಿಕೆಟ್ ದರ 65 ರೂಪಾಯಿ ಇದೆ. ಇದರಲ್ಲಿ ಟೋಲ್ ದರ 25 ರೂಪಾಯಿ ಸಹ ಸೇರಿದೆ. ಈ ಟೋಲ್ ದರ ಏರಿಕೆಯಿಂದಾಗಿ 5 ರೂಪಾಯಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಬಿಎಂಟಿಸಿ ಬಸ್ ನೈಸ್ ರಸ್ತೆಯಲ್ಲಿ ಸಂಚರಿಸಲು ಒಂದು ಟ್ರಿಪ್ಗೆ 675 ರೂಪಾಯಿ ಟೋಲ್ ಅನ್ನು ನೀಡಬೇಕಾಗಿತ್ತು. ಟೋಲ್ ದರ ಹೆಚ್ಚಳದಿಂದ ಜುಲೈ 1ರಿಂದ ಒಂದು ಬಿಎಂಟಿಸಿ ಬಸ್ ಟ್ರಿಪ್ಗೆ 785 ರೂಪಾಯಿ ಟೋಲ್ ಅನ್ನು ನೀಡಬೇಕು. ಅಂದರೆ ಪ್ರತಿ ಟ್ರಿಪ್ಗೆ 100 ರೂಪಾಯಿ ಹೆಚ್ಚಳವಾಗಿದೆ. ಟೋಲ್ ದರ ಹೆಚ್ಚಳವಾಗಿರೋದ್ರಿಂದ ದರ ಹೆಚ್ಚಳ ಅನಿವಾರ್ಯವಾಗಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕೊಲೆ ಕೇಸ್ನಲ್ಲಿ 20 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಸಿನಿಮಾ ನಿರ್ದೇಶಕನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ನಿರ್ದೇಶಕ ಗಜೇಂದ್ರ ಅಲಿಯಾಸ್ ಗಜ ಎಂಬಾತನನ್ನ ಬಂಧಿಸಲಾಗಿದೆ. 2004ರಲ್ಲಿ ವಿಲ್ಸನ್ ಗಾರ್ಡನ್ನಲ್ಲಿ ರೌಡಿ ಶೀಟರ್ ಕೊತ್ತ ರವಿ ಎಂಬಾತನ ಕೊಲೆಯಾಗಿತ್ತು. ಕೊಲೆ ಕೇಸ್ನಲ್ಲಿ ಚಂದ್ರಪ್ಪ, ಅಲ್ಯೂಮಿನಿಯಂ ಬಾಬು ಜೊತೆ ಗಜೇಂದ್ರ A8 ಆಗಿದ್ದ. 1 ವರ್ಷ ಜೈಲುವಾಸ ಅನುಭವಿಸಿದ್ದ ನಿರ್ದೇಶಕ ಗಜೇಂದ್ರ ಆ ನಂತರ ವಿಚಾರಣೆಗೆ ಕೋರ್ಟ್ಗೆ ಹಾಜರಾಗಿರಲಿಲ್ಲ. 20 ವರ್ಷಗಳಿಂದಲೂ ನ್ಯಾಯಾಲಯಕ್ಕೂ ಹಾಜರಾಗದೆ ಪೊಲೀಸರ ಕೈಗೂ ಸಿಗದೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ. ಇದೀಗ ಸಿಸಿಬಿ ಪೊಲೀಸರು ಆರೋಪಿಯ ಹೆಡೆಮುರಿ ಕಟ್ಟಿದ್ದಾರೆ. ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಕಾಲಿವುಡ್ನಲ್ಲೂ 1-2 ಸಿನಿಮಾ ನಿರ್ದೇಶನ ಮಾಡಿರೋದಾಗಿ ಆರೋಪಿ ಗಜೇಂದ್ರ ಅಲಿಯಾಸ್ ಗಜ ಹೇಳಿಕೊಂಡಿದ್ದಾನೆ. ರುದ್ರ ಎಂಬ ಸಿನಿಮಾ ಡೈರೆಕ್ಷನ್ ಮಾಡಿದ್ರಂತೆ. ತಮಿಳಿನಲ್ಲೂ ಕೆಲ ಸಿನಿಮಾ ಮಾಡಿರೋದಾಗಿ ಪೊಲೀಸರ ಬಳಿ ಹೇಳಿಕೆ ನೀಡಿದ್ದಾನೆ ಎನ್ನಲಾಗ್ತಾ ಇದೆ.